another new video. This is a special video, festival vlog. ಎಲ್ರಿಗೂ ಇಷ್ಟ ಇರೋಂತಹ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಇದು. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಇವತ್ತೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಹೇಗಾಗುತ್ತೆ ಅನ್ನೋದನ್ನು ಎಲ್ಲ ತೋರಿಸೋಣ, ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಲಿಟ್ರಲಿ ಡೋಂಟ್ ನೋ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಂತ. ಬಿಕಾಸ್ ಮನೆಯಲ್ಲಿ ಕೆಲಸನೂ ಮಾಡಿಕೊಂಡು ಮಾಡೋದ್ರಿಂದ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಹಬ್ಬ ಅನ್ನೋದು ಒಂದು ಕಡೆ ಖುಷಿ, ಆದರೆ ಲಿಟ್ರಲಿ ಕೆಲಸ ಮಾಡಬೇಕು ಅನ್ನೋದು ಒಂದು ಕಡೆ ಬೇಜಾರು. ಯಪ್ಪ ಯಾರು ಮಾಡ್ತಾರೆ ಅಂತ ಅನಿಸುತ್ತೆ. ಈಗ 2-3 ಡೇಸಿಂದ ಮನೆ ಕ್ಲೀನಿಂಗು ಅದು ಇದು ಎಲ್ಲ ಮುಗ್ದಿದೆ. ಇವತ್ತೇನಾಗಿದೆ, ಇವತ್ತು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ದೆ. ತಲೆಗೆ ಎಣ್ಣೆ ಹಚ್ಕೊಂಡು ಆಯಿತು, ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ, ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದು. ಬಟ್ ಇಂಟ್ರೋ ಕೊಟ್ಟಿರಲಿಲ್ಲ, ಅದಕ್ಕೆ ಓಕೆ ಇಂಟ್ರೋ ಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ಇಂಟ್ರೋ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವಾಗ ಸ್ವಲ್ಪ ಫ್ರೀಯಾಗಿ ಕೂತಿದ್ದೆ. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಆಯಿತು. ಮತ್ತು ದೇವ್ರ ಮುಂದೆ ಎಡೆ ಗಿಡಕ್ಕೆ ಏನಾದರೂ ಮಾಡಬೇಕಿನ್ನ ಅಮ್ಮ ಮಾಡ್ತಾರೆ, ಮಾಡಬೇಕು. ಅದು ಬಿಟ್ಟರೆ ಇನ್ನು ಎಷ್ಟೊಂದು ಏನೇನೋ ಇದೆ ಗೈಸ್. ಇವಾಗ ಹೂವು ಮತ್ತು ಅದು ಬಾಳೆ ಕಂದದೆಲ್ಲ ಬಂದಿದ್ರು ಇಲ್ಲೇ ಮನೆ ಹತ್ರ, ಅವ್ರ ಹತ್ರ ತೊಗೊಂಡ್ವಿ. ನಾಳೆಗೆ ದೇವರಿಗೆ ಸಾರಿ ಹಾಕೋದು ಎಲ್ಲ ಅದನ್ನು ಮಾಡಬೇಕು. ನಮ್ಮ ಮನೇಲಿ ಏನಂತ ಅಂದರೆ ಫಸ್ಟಿಂದ ವರಮಹಾಲಕ್ಷ್ಮಿ ಹಬ್ಬ ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ. ಇಲ್ಲಿ ಪ್ರದೀಪ್ ಅವ್ರ ಮನೇಲಿ ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ. ಇಲ್ಲಿ ಫಸ್ಟಿಂದ ಹೆಂಗೆ ಮಾಡ್ತಾಯಿದ್ರು ಅಂತಂದರೆ ಕಲಸ ಇಟ್ಬಿಟ್ಟು ಸಾರಿ ಎಲ್ಲ ಹಂಗೆ ಫೋಲ್ಡ್ ಮಾಡಿಟ್ಟು ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ನಾನು ಲಾಸ್ಟ್ ಇಯರ್ ನನ್ನ ಮದುವೆ ಆದಮೇಲೆ ಫಸ್ಟ್ನೇ ಹಬ್ಬ ಲಾಸ್ಟ್ ಇಯರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ. ನನ್ನ ಫೇವ್ರೆಟ್ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ನನ್ನ ಫೇವ್ರೆಟ್ ದೇವರು ಕೂಡ ಲಕ್ಷ್ಮೀ ದೇವರೇ ನನ್ನ ಫೇವ್ರೆಟ್ ದೇವರು. ಏನು ಮಾಡೋಣ ಅಂತ ಹೆಂಗೂ ಇಡ್ತಿದ್ರಲ್ಲ, ಸಾರಿ ಎಲ್ಲ ಫೋಲ್ಡ್ ಮಾಡೇ ಇಡ್ತಿದ್ರು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಅಮ್ಮ ಉಡಿಸ್ಬಿಟ್ಟೆ ಕೂರ್ಸೋಣ ಅಂತ ಹೇಳಿ ಅಂದ್ಕೊಂಡು ಲಾಸ್ಟ್ ಇಯರ್ ಉಡಿಸ್ಬಿಟ್ಟೆ ಕೂರಿಸಿದ್ವಿ. ಈ ಸತಿನೂ ಉಡಿಸ್ತೀವಿ. ನಾನು ಹಬ್ಬಕ್ಕೆ ಸ್ಯಾರಿ ತೊಗೊಂಡಿದ್ದೀನಲ್ಲ, ನಾನು ನನ್ನದು ಫೆಸ್ಟಿವಲ್ ಶಾಪಿಂಗ್ ಬ್ಲಾಗಲ್ಲಿ ನೀವು ನೋಡಿದ್ರು ಇಲ್ವೋ ನನಗೆ ಗೊತ್ತಿಲ್ಲ ಗೈಸ್. ಐ ವಾಂಟ್ ಟು ಟೆಲ್, ಸ್ಯಾರೀಸ್ ಒಂದು ನಾನು ನಾರ್ಮಲ್ ರೇಷ್ಮೆ ಸ್ಯಾರಿ ಅದು ತೊಗೊಂಡೆ, ಸಾಫ್ಟಾಗಿ ಚೆನ್ನಾಗಿತ್ತು. ಇನ್ನೊಂದು ಫ್ಯಾನ್ಸಿ ಸ್ಯಾರಿ ತೊಗೊಂಡೆ, ಇನ್ನೊಂದು ಮೈಸೂರು ಸಿಲ್ಕ್ ತೊಗೊಂಡೆ. ಇವಾಗ ಅಷ್ಟರಲ್ಲೇ ಯಾವುದಾದ್ರೂ ಒಂದನ್ನು ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ದೇವರಿಗೆ. ನೋಡೋಣ ಅದರಲ್ಲಿ ಯಾವುದಾದ್ರೂ ಒಂದು. ಅಮ್ಮ ನರಿಗೆ ಮಾಡೆಲ್ಲ ಕೊಡ್ತಾರೆ ಹಂಗಾಗಿ. ನಾನು ಲಾಸ್ಟ್ ಇಯರ್ ಅಂದರೆ ಅನನ್ಯ ನನಗೆ ಹೆಲ್ಪ್ ಮಾಡಿದ್ಲು, ಅನನ್ಯ ಮಾಡಿಕೊಟ್ಟಿದ್ಲು. ಅನನ್ಯ ಅಮ್ಮ ಬಂದಾಗ ಉಡಿಸ್ಕೊಟ್ಟಿದ್ರು, ಎಲ್ಲ ಮಾಡಿಕೊಟ್ಟಿದ್ಲು. ಈ ಸತಿ ನಾವೇ ಮಾಡಬೇಕು, ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ. ನನ್ನ ಕೈಲಿ ಆದಷ್ಟು ನಾನು ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇವಾಗ ಆಯಿಲ್ ಏನಕ್ಕೆ ಅಪ್ಲೈ ಮಾಡಿಕೊಂಡೆ ಅಂತಂದರೆ ತಲೆ ಸ್ನಾನ ಮಾಡಬೇಕು. ನಾಳೆ ಹಬ್ಬಕ್ಕೆ ಅಫ್ಕೋರ್ಸ್ ತಲೆ ಸ್ನಾನ ಮಾಡಲೇಬೇಕು. ಇವತ್ತೂ ಏನಕ್ಕೆ ಮಾಡಬೇಕಂದ್ರೆ ದೇವ್ರ ಮನೆದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದು, ಕ್ಲೀನಿಂಗ್ ಎಲ್ಲ ಆಗಿದೆ. ದೇವ್ರ ಮನೆಗೆ ರೆಡಿ ಮಾಡಬೇಕಲ್ಲ, ಈ ಕಲಸ ಮುಟ್ಟೋದು, ದೇವ್ರ ಮನೆ ಒಳಗಡೆ ಎಲ್ಲ ಹೋಗಬೇಕು. ಎಲ್ಲ ಹಬ್ಬಕ್ಕೇನೇನೋ ಸ್ವೀಟ್ಸ್ ಏನಾದರೂ ಮಾಡೋಕ್ಕಾಗಲಿ, ದೇವ್ರದ್ದು ಏನೇ ಮುಟ್ಬೇಕಂದ್ರೆ ಇವಾಗ ನಾವು ಸ್ಯಾರಿ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆಲ್ಲ ಸ್ನಾನ ಮಾಡ್ಕೋಬೇಕಂತ ಹೇಳ್ಬಿಟ್ಟು ತಲೆ ಸ್ನಾನ ಮಾಡಿನೇ ಮುಟ್ಟಬೇಕು ಅಂತ ತಲೆ ಸ್ನಾನ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಚ್ಕೊಂಡಿರೋದು. ಎಸ್ ನೋಡಿ, ನನ್ನ ಮೆಹಂದಿ ಆಲ್ರೆಡಿ ಹೋಗ್ತೈತೆ. ಪಾಪ ಅನನ್ಯ ಹಾಕಿದ್ಲು, ಎಷ್ಟು ಡಾರ್ಕ್ ಬಂದಿತ್ತು ಗೊತ್ತಾ. ನಂಗೆ 1/2 hour ಅಷ್ಟೇ ಬಿಟ್ಟಿದ್ದು, ಬಟ್ ಸಿಕ್ಕಾಪಟ್ಟೆ ಡಾರ್ಕಾಗಿ ಬಂದಿದ್ದು, ಸಖತ್ತಾಗಿತ್ತು. ಆಲ್ರೆಡಿ ಹೋಗ್ತಿದೆ, ಬಿಕಾಸ್ ನೀರಲ್ಲೆಲ್ಲ ಸ್ವಲ್ಪ ಆಡೋದ್ರಿಂದ ಬೇಗ ಹೋಗ್ತಿದೆ. ನನ್ನ ಬಾಡಿ ಸಿಕ್ಕಾಪಟ್ಟೆ ಇಟ್ಟು ಗೈಸ್, ಬೇಗ ಮೆಹಂದಿ ಸಖತ್ತಾಗತ್ತೆ. ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಫುಲ್ ಬ್ಲ್ಯಾಕ್ ಥರ ಒಂಥರ ಪಾಚಿ ಥರ ಆಗಿಬಿಡುತ್ತೆ. ಹಾಕೊಂಡಾಗ ಓಕೆ ಚೆನ್ನಾಗಿ ಅನಿಸುತ್ತೆ. ಇನ್ನು 2-3 ಡೇಸ್ ಹೋಗೋ ಟೈಮಲ್ಲಿ ಇರುತ್ತಲ್ಲ, ಆಗಂತೂ ಅಸಹ್ಯ ಅಂತ ಅನಿಸುತ್ತೆ. ಅವಾಗೆಲ್ಲ ಫುಲ್ ಒಂಥರ ಬ್ಲ್ಯಾಕ್ ಪಾಚಿ ಥರ ಎಲ್ಲ ಉಳ್ಕೊಬಿಡುತ್ತೆ. ನಂಗಂದ್ರೆ ಇಷ್ಟ ಆಗಲ್ಲ. ಮರ್ತೋಗ್ಬಿಟ್ಟಿದ್ದಾರೆ ಆಯಿತಾ. ಇವಾಗ ನೊಪ್ಪಚ್ಚಿ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿರೋ ಫೋಟೋಸ್ ಕಳಿಸಿದ್ರು ವಾಟ್ಸಪ್ಪಲ್ಲಿ. ಅದನ್ನು ನೋಡಾದ್ಮೇಲೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ ಅಂತ ಅನ್ನಿಸ್ತು. ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಆಫ್ ಯು. ಡು ಯು ವಾಂಟ್ ಟು ವಿಶ್? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಗೈಸ್, ಇವತ್ತಿಂದು ಊಟ ಏನು ಅಂತ ತೋರಿಸ್ತಿರ್ತೀರಿ ಏನೇನಂತ. ತುಂಬ ಸ್ಪೆಷಲ್ ಏನಿಲ್ಲ, ಜಸ್ಟ್ ನಾರ್ಮಲ್ ಥರ. ಇವತ್ತು ಏನಾದ್ರು ಸ್ವೀಟ್ ಇರಲಿ ಅಂತ ಅಮ್ಮ ಹೆಸರುಬೇಳೆ ಪಾಯಸ ಮಾಡಿದರು. ಸೊಪ್ಪಿನ ಸಾಂಬಾರು ಮತ್ತು ರೆಡ್ ಅಕ್ಕಿದು ಅನ್ನ ತೋರಿಸ್ತೀನಿ. ಬೆಲ್ಲದ
ಪಾಕ ಸಪ್ರೇಟಲ್ಲಿದೆ. ಬಿಕಾಸ್ ನಾವು ಅಪ್ಪಾಜಿ ಸ್ವಲ್ಪ ಶುಗರ್ ಇರೋದ್ರಿಂದ ಅವ್ರಿಗೆ ಸಪ್ರೇಟ್ ಇದು ತೆಗೆದ್ಬಿಟ್ಟು ಆಮೇಲೆ ನಾವು ಈ ಪಾಕ ಆ್ಯಡ್ ಮಾಡ್ಕೋತೀವಿ. ಇದು ಸೊಪ್ಪಿನ ಸಾಂಬಾರು, ಇದು ರೆಡ್ ಅಕ್ಕಿ ಅನ್ನ. ಅವರೆಲ್ಲ ಊಟ ಆಯಿತು, ಇನ್ನು ಸ್ವಲ್ಪ ನಾವು ಮಾಡಬೇಕಷ್ಟು, ನಾನು ಮಾಡಬೇಕಷ್ಟೆ. ಇದು ಕಡಲೆ ಕೊಬ್ಬರಿ ಪೌಡರು ಮತ್ತು ಸಕ್ಕರೆದು ಪೌಡರು ಮತ್ತು ತೊಂಬಿಟ್ಟು ಮಾಡಿದ್ದಾರೆ. ತೊಂಬಿಟ್ಟು ಮಾಡಿಬಿಟ್ಟು ಇಲ್ಲಿ ಇರುವೆ ಬರುತ್ತೆ ಅಂತೇಳಿ ಫ್ರಿಡ್ಜಿಗೆ ಎತ್ತಿಟ್ಟಿದ್ದೀವಿ. ದೆನ್ ಚಿಗ್ಲಿ ಮಾಡಬೇಕು, ಅಮ್ಮ ಮಾಡುತ್ತೆ ಇವಾಗ. ಚಿಗ್ಲಿನೇ ಆದಮೇಲೆ ಚಕ್ಲಿ ಏನಾದರೂ ಮಾಡ್ಬೇಕು ಅಂದ್ಕೊಂಡು ಲಾಸ್ಟ್ ಸತಿ ಅಷ್ಟೊಂದೆಲ್ಲ ಮಾಡಿದ್ವಿ. ಬಿಕಾಸ್ ನಮ್ಗೆ ಅಷ್ಟು ಫ್ರೀ ಇತ್ತು, ಟೈಮ್ ಇತ್ತು ಗೈಸ್. ಈ ಸತಿ ಅಷ್ಟು ಟೈಮ್ ಕೂಡ ಇಲ್ಲ. ಬೇರೆ ಬೇರೆ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡೋಕ್ಕೆ ಹೋಗಿದ್ವಿ, ಜಾಸ್ತಿ ಟೈಮ್ ಕೂಡ ಸಿಕ್ಕಿಲ್ಲ. ಆ 3 ಡೇಸೇ ನಾವು ದಿನ ಒಂದೊಂದು ಥರ ಮಾಡ್ಕೊಂಡಿದ್ದಾಯಿತು. ಇವಾಗ ಚಿಗ್ಲಿ ಮಾಡಿ ಚಕ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಐ ವಿಲ್ ಶೋ ಯು ಎವ್ರಿಥಿಂಗ್. ಇದು ಚಿಗ್ಲಿ ಮತ್ತು ತಂಬಿಟ್ಟು ದೇವರಿಗೆ ಏನು ಇಡ್ತೀವಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಟಿರ್ತೀವಿ. ನಾವು ತಿನ್ನೋದನ್ನು ಬೇರೆ ಬಾಕ್ಸಲ್ಲಿ ಇಟ್ಟಿರ್ತೀವಿ. ಇವಾಗ ದೇವ್ರ ಮನೆ ಒರೆಸ್ತಾ ಇರೋದು. ಏನು ಗೊತ್ತಾ, ಹೆಣ್ಮಕ್ಳಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅನಿಸುತ್ತೆ. ನಮಗೆಲ್ಲ ಹಬ್ಬ ಅಂದರೆ ಒಂಥರ ಸೆಲೆಬ್ರೇಷನ್, ರೆಡಿ ಆಗೋದು, ಅದೇ ಸಿಕ್ಕಾಪಟ್ಟೆ ಖುಷಿ ಇರೋವಂಥದ್ದು. ಬಟ್ ನನಗೆ ಬಾಯ್ಸ್ಗೆ ಯಾವ ಥರ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಪ್ರದೀಪ್ ಕೇಳಬೇಕಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಬಾಯ್ಸ್ಗೆಲ್ಲ ಹಬ್ಬ ಯಾವ ಥರ ಅನಿಸುತ್ತೆ, ಅವ್ರಿಗೆ ಯಾವ ಥರ ಫೀಲ್ ಇರುತ್ತೆ, ಯಾವ ಥರ ಅಂತ ಅನಿಸುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಿಕಾಸ್ ನಮಗೆಲ್ಲ ಒಂಥರ ಡಿಫ್ರೆಂಟ್ ಥರ ಹಬ್ಬ ಅಂದ್ರೇ ಒಂಥರ ಫುಲ್ ಖುಷಿ, ರೆಡಿ ಆಗೋದು ಎಲ್ಲ ಒಂಥರ ಎಲ್ಲ ಇಷ್ಟ ಆಗುತ್ತೆ. ಹುಡುಗಿರಿಗೆ ಡಿಫ್ರೆಂಟ್ ಫೀಲ್ ಇರುತ್ತೆ, ಹುಡುಗರಿಗೆ ಯಾವ ಥರ ಇಷ್ಟ ಆಗುತ್ತೆ, ಅವ್ರ ಹಬ್ಬನ ಯಾವ ಥರ ಅಂದ್ಕೊಂಡಿರ್ತಾರೆ ಏನು ಆ ಥರ ಕೇಳ್ತೀನಿ. ನಾವೆಲ್ಲ ವೆಯ್ಟ್ ಮಾಡ್ತಿರ್ತೀವಪ್ಪ ಯಾವ ಥರ ಹಬ್ಬ ಬರ್ತೀನಿ. ಎಕ್ಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಹುಡುಗಿರಿಗೆ ಸಿಕ್ಕಾಪಟ್ಟೆ ಇಷ್ಟ ಇರೋಂಥ ಹಬ್ಬ, ನನಗೆ ಗೊತ್ತಿರೋ ಹಾಗೆ. ನೋಡೋಣ, ಅವ್ರನ್ನ ಕೇಳೋಣ ಬನ್ನಿ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಮಗೆ ನಥಿಂಗ್ ಸ್ಪೆಷಲ್, ಲೈಕ್ ಎಲ್ಲಿ ಸ್ಪೆಷಲ್ ಇರುತ್ತೋ ಲೈಕ್ ತಿಂಡಿ ಊಟ ತಿನ್ನೋದಷ್ಟೇ. ಬಾಯ್ಸ್ಗೆಲ್ಲ ನೀವು ತಿನ್ನೋದು ಹಬ್ಬ ಅಂದ್ರೆ ಅದು ಜಾಸ್ತಿ, ಅದೇ ಮೇಜರ್ ಆಗಿ. ಅದು ಬಿಟ್ಟರೆ ನಾನು ನಾರ್ಮಲಾಗಿ ಡ್ರೆಸ್ಅಪ್ ಆಗೋದು. ನೀವು ಡ್ರೆಸ್ಅಪ್ ಆಗ್ತೀರಾ? ನಾರ್ಮಲ್ ಅಟೇರ್. ಓಕೆ. ಸೊ ಕೆಲಸ ಇರುತ್ತೆ ನಿಮಗೂ ಬಾಯ್ಸ್ಗೆ? ನಾರ್ಮಲ್ ನಮ್ದೇನಿರುತ್ತೋ ರೊಟೀನ್. ತಲೆ ಸ್ನಾನ ಎಲ್ಲ ಆಗಿದೆ. ಇನ್ನು ಸ್ವಲ್ಪ ದೇವ್ರ ಮನೆ ಕೆಲಸ ಇದೆ. ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಲಕ್ಷ್ಮಿಗೆ ಏನು ರೆಡಿ ಮಾಡಬೇಕಿರೋದು ಅದನ್ನು ರೆಡಿ ಮಾಡಬೇಕು. ಸ್ಯಾರಿ ಹಾಕೋದು ಎಲ್ಲದು, ತಲೆ ಸ್ನಾನ ಮುಗಿದು ಇವಾಗ ಸ್ವಲ್ಪ ಚಕ್ಲಿ ಏನಾದರೂ ಮಾಡೋಣ ಅಂತಿದ್ದಾರೆ ನಮ್ಮಮ್ಮ. ನೋಡೋಣ, ಅದನ್ನು ಕ್ಲಿಪ್ಪಿಂಗ್ ಹಾಕ್ತೀವಿ ಮಾಡಿದ್ರೆ. ಅದು ಬಿಟ್ಟು ದೇವ್ರ ಮನೆದು ಸ್ವಲ್ಪ ಕೆಲಸ ಇದೆ. ಅದಂದರೆ ಸ್ಯಾರಿ ಎಲ್ಲ ನಮ್ಮಮ್ಮ ನರಿಕೆ ಮಾಡಿಕೊಡ್ತಾರೆ, ಇಬ್ಬರು ಸೇರಿಕೊಂಡು ಉಡಿಸ್ಬೇಕು. ನನಗೊಬ್ಳಿಗೆ ಬರಲ್ಲ. ದಿಸ್ ಇಸ್ ದಿ ಫಸ್ಟ್ ಟೈಮ್ ಐ ಆಮ್ ಟ್ರೈಯಿಂಗ್ ಇಟ್. ನೋಡ್ಬೇಕು ಎಷ್ಟು ಚೆನ್ನಾಗಿ ಬರುತ್ತೆ, ಹೆಂಗೆ ಬರುತ್ತೆ ಅಂತ. ಹೆಂಗೆ ಬಂದ್ರೂ ಖುಷಿನೇ, ಬಿಕಾಸ್ ನಾನು ಇಷ್ಟಪಟ್ಟು ಮಾಡ್ತಿರೋದು. ದಟ್ಸ್ ಆಲ್. ಆ್ಯಕ್ಚುಲಿ ಡ್ರಾ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ಇಟ್ ವಿಲ್ ಕಮ್, ಲೆಟ್ಸ್ ಸಿ. ಇದು ನಾನು ಫಸ್ಟ್ ಡ್ರಾ ಮಾಡಿದ್ದು, ಬಟ್ ಇಟ್ಸ್ ನಾಟ್ ಗುಡ್. ಅಷ್ಟು ಶೇಪ್ ಬಂದಿಲ್ಲ ಇದು, ಅದಕ್ಕೋಸ್ಕರ ಮತ್ತೆ ಡ್ರಾ ಮಾಡಿ ಕಟ್ ಮಾಡಿರೋದು. ದಿಸ್ ಇಸ್ ಗುಡ್. ಸಿ ಯೋರ್ ಎಷ್ಟು ಗುಡ್.
ಗೈಸ್ ಇದರಲ್ಲಿ ನಾನು ಗೋಧಿ ತೊಗೊಂಡಿದ್ದೆ, ಗೋಧಿಗೆ ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕಾಯಿನ ನೀರಲ್ಲಿ ನೆನೆಸ್ಬಿಟ್ಟು ಹಚ್ತೀನಿ. ಆವಾಗ ಉದ್ರೋಗೋದು ಆ ಥರ ಏನಾಗಲ್ಲ, ಸ್ಟಿಕ್ ಆನ್ ಆಗಿರುತ್ತೆ ಚೆನ್ನಾಗಿ, ಪೌಡರಾಗಿ ಬಿದೋಗೋದು ಆ ಥರ ಏನಾಗಲ್ಲ. ನನಗೆ ಕಾಯಿಗೆ ನೀರು ಹಾಕಿ ನೆನೆಸ್ಬಿಟ್ಟು ಹಚ್ಬೇಕು ಇಲ್ಲ ಹಂಗೆ ಹಚ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತೈತೆ ಒಂದು ನಿಮಿಷ. ನೋಡಿದೆ ಗೊತ್ತಾಯಿತು ಏನಂತಂದರೆ ಕಾಯಿನ ಏನು ನೀರಲ್ಲಿ ನೆನೆಸಂಗಿಲ್ಲ, ಇದು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅಡದಿ ಮತ್ತು ಗೋಧಿ ಹಿಟ್ಟು ಅದನ್ನು ಹಚ್ಚೋದಷ್ಟೆ. ನಿಜವಾಗ್ಲೂ ಹಚ್ಚೋಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಫೀಲಿಂಗ್ ಸೋ ಗುಡ್. ಒಳ್ಳೆ ಬೆಣ್ಣೆ ಥರ ಇದೆ, ಎಷ್ಟು ಸಾಫ್ಟ್ ಇದೆ ಗೋಧಿ ಹಿಟ್ಟು ಹಾಕಿರೋದಕ್ಕೆ. ಇಟ್ಸ್ ಫೀಲಿಂಗ್ ವೆರಿ ನೈಸ್. ಫಸ್ಟ್ ಟೈಮ್ ಗೈಸ್, ಯಾರ್ದು ಹೆಲ್ಪ್ ಇಲ್ಲದೆ ಐ ಆಮ್ ಡೂಯಿಂಗ್ ದಿಸ್. ಫೀಲಿಂಗ್ ಸೋ ಗುಡ್. ಸೊ ಐ ವಾಂಟ್ ಟು ಶೋ ಯು ದಿ ಲಾಸ್ಟ್ ಲುಕ್. ಓಕೆ, ಫೈನಲ್ ಲುಕ್ ಆಫ್ ದಟ್ ದೇವ್ರದ್ದು ಕಾಯಿ ಆಯಿತಾ. ಲಿಟ್ರಲಿ ಐ ಆಮ್ ಸೋ ಹ್ಯಾಪಿ. ಏನು ಸಖತ್ತಾಗಿ ಬಂದಿದೆ ಗೊತ್ತಾ. ಐ ವಿಲ್ ಶೋ ಯು ವೆಂಟ್. ಐ ಲವ್ಡ್ ಇಟ್ ಗೈಸ್. ದಿಸ್ ದ ಫಸ್ಟ್ ಟೈಮ್ ಐ ಡಿಡ್ ಇಟ್, ಬಟ್ ದಿಸ್ ಸೋ ಕ್ಯೂಟ್. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಿಸ್ ಆದಮೇಲೆ ಇದು ಬಂದಿದ್ದು. ದಿಸ್ ಇಸ್ ದಿ ಬಿಹೈಂಡ್ ದಿ ಕ್ಯಾಮ್ರಾ, ದಿಸ್ ಇಸ್ ಇನ್ ಫ್ರಂಟ್. ದಿಸ್ ವಾಟ್ ಹ್ಯಾಪನ್ಡ್. ದಿಸ್ ದಿ ಫೈನಲ್ ಲುಕ್. ನಿಜವಾಗ್ಲೂ ಐ ಆಮ್ ಸೋ ಹ್ಯಾಪಿ, ಸ್ಯಾಟಿಸ್ಫೈಡ್. ಇದೆ ಸಾರಿ ಗೈಸ್, ದೇವ್ರಿಗೆ ಉಡಿಸ್ಬೇಕಂತ ಅಂದ್ಕೊಂಡಿರೋದು. ನಮ್ಮ ವರಮಹಾಲಕ್ಷ್ಮಿಗೆ ಅಂತ ನಾನು ಹೋಗಿ 3 ಸ್ಯಾರೀಸ್ ತೊಗೊಬಂದಿದ್ನಲ್ಲ, ಅದರಲ್ಲಿ ಒಂದಿದು ಕವರ್ ಲೈಫ್ ಆಗ್ತಿದ್ದೀನಿ ನೋಡಿ. ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸ್ಯಾರಿ. ಅಂದರೆ ಇಲ್ಲಿ ಬ್ಲೂ ಥರ ಕಾಣಿಸ್ತಿದೆ, ಬಟ್ ಇಟ್ಸ್ ಗ್ರೀನ್. ಓಕೆ, ಪ್ಯಾರೋಟ್ ಗ್ರೀನ್ ಥರ. ದೇವರಿಗೂ ಚೆನ್ನಾಗಿ ಕಾಣಿಸ್ತಿದೆ ಗ್ರೀನ್ ಅಂತ ಹೇಳಿ ಅಂದ್ಕೊಂಡಿದ್ದೆ ಇದನ್ನೇ ಉಡ್ಸೋಣ ಅಂತ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಸಾಫ್ಟ್ ಇದೆ ಗೊತ್ತಾಗ, ನಿಜವಾಗ್ಲೂ ಲಿಟ್ರಲಿ ಎಲ್ಲ ಔಟಿಟ್ಟು. ಲಿಟ್ರಲಿ ಐ ಡೋಂಟ್ ನೋ ಒಬ್ಬರು ಸ್ಯಾರಿ ಡ್ರಾಪಿಂಗ್ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ದೇವರಿಗೆ. ನನಗಂತೂ ಸಾಕಾಗೋಯ್ತು. ಇಷ್ಟ, ಬಟ್ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಬಟ್ ಬಗ್ಕೊಂಡು ಮಾಡಿ ಸೊಂಟ ಎಲ್ಲ ನೋವಂತು ಅಪ್ಪ. ಬಟ್ ಐ ಆಮ್ ಸೋ ಹ್ಯಾಪಿ, ಸೋ ಎಕ್ಸೈಟೆಡ್. ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತ. ಗೈಸ್ ಏನು ಗೊತ್ತಾ, ಫೈನಲ್ ಔಟ್ಪುಟ್ ಬಂದಿದೆ. ಏನಂತಂದರೆ ಮೇಲ್ಗಡೆ ಇದು ನಾನು ಕಾಯಿ ರೆಡಿ ಮಾಡಿದ್ನಲ್ಲ ಅದನ್ನ ಇಟ್ಟಿಲ್ಲ. ಕಾಯಿ ಅದು ಅರಿಶಿನ ಎಲ್ಲ ಹಚ್ಚಿ ಮಾಡಿದ್ನಲ್ಲ ಅದನ್ನ ಇಟ್ಟಿಲ್ಲ. ಇನ್ನು ಸ್ಯಾರಿ ಎಲ್ಲ ಹಾಕಿ ಜ್ಯುವೆಲ್ಸ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಅರಿಶಿನ ಕೊಂಬು ಅದನ್ನು ಕಟ್ಟಿಲ್ಲ. ಬೆಳಿಗ್ಗೆ ಹೋಗ್ಬಿಟ್ಟು ನಾವು ಫ್ಲವರ್ಸ್ ಇದೆ, ಫ್ಲವರ್ಸ್ ಎಲ್ಲ ಮಾರ್ನಿಂಗ್ ಹಾಕ್ತೀನಿ. ಮತ್ತು ಬೇರೆ ದೇವ್ರ ಫೋಟೋಗಳಿಗೂ ಇನ್ನೂ ಎಂಥ ಅರಿಶಿನ ಕುಂಕುಮ ಎಲ್ಲ ಇಡೋದಿದೆ, ಅದು ಮಾರ್ನಿಂಗ್ ಮಾಡ್ತೀನಿ. ನಿಜವಾಗ್ಲೂ ಎಷ್ಟು ಕ್ಯೂಟ್ ಮುದ್ದು ಲಕ್ಷ್ಮಿ ಥರ ಕಾಣಿಸ್ತಿದೆ ಗೊತ್ತಾ. ನನ್ನದು ಪುಟ್ಟ ಲಕ್ಷ್ಮಿ ಥರ ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಬಿಕಾಸ್ ಫಸ್ಟ್ ಟೈಮ್ ವಿತೌಟ್ ಎನಿಬಡೀಸ್ ಹೆಲ್ಪ್ ಆಯಿತಾ. ಈವನ್ ನಾನು ಫಸ್ಟ್ ಆಫ್ ಆಲ್ ನನಗೆ ಸ್ಯಾರಿ ಹಾಕ್ಕೊಳಕ್ಕೆ ಬರೋಲ್ಲ. ಅದರಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡಿ ನಾನು ಸ್ಯಾರಿ ಡ್ರಾಪಿಂಗ್ ಮಾಡಿದ್ದೀನಿ ಅಂದರೆ ನನಗೆ ನಂಬೋಕ್ಕಾಗಲ್ಲ. ಔಟ್ಕಮ್ ಇಸ್ ರಿಯಲಿ ಗುಡ್. ಐ ಆಮ್ ಸೋ ಹ್ಯಾಪಿ. ತೋರಿಸ್ತೀನಿ ಆಮೇಲಿಂದ. ಆಮೇಲೆ ಏನಂತಂದರೆ ಊಟ ಆಯಿತು ಗೈಸ್. ರಾಗಿ ದೋಸೆ ಮಾಡಿದ್ದೆ, ಊಟ ಎಲ್ಲ ಆಯಿತು. ಇವಾಗ ಮಲ್ಕೊಂಡು ಮಾರ್ನಿಂಗ್ ಎದ್ದು ಐ ವಿಲ್ ಕಂಟಿನ್ಯೂ ಮೈ ವ್ಲಾಗ್ ಆ್ಯಂಡ್ ಗುಡ್ ನೈಟ್ ಟು ಆಲ್. ಆ್ಯಂಡ್ ದಿಸ್ ಇಸ್ ಇವಾಗ ಜಸ್ಟ್ ಹಾಕ್ಕೊಂಡೆ, ಅದಕ್ಕೆ ಡ್ರೈ ಆಗಲಿ ಸ್ವಲ್ಪ ಅಂತ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ರೆ ಮತ್ತೆ ಎಲ್ಲ ಹಾಳಾಗುತ್ತಲ್ಲ. ದಿಸ್ ಈಸ್ ಮೈ ಸ್ಯಾರಿ ಕಲರ್ ಗೈಸ್. ನಾಳೆ ಈವ್ನಿಂಗ್ ಹಾಕೋತೀನಿ ಸ್ಯಾರಿ. ಅರಿಶಿನ ಕುಂಕುಮಕ್ಕೆಲ್ಲ ಕರಿಬೇಕಲ್ಲ, ಅರಿಶಿನ ಕುಂಕುಮಕ್ಕೆ ಹೋಗ್ಬೇಕಲ್ಲ. ದಿಸ್ ಈಸ್ ಮೈ ಸ್ಯಾರಿ ಕಲರ್. ನಿಯರ್ಲಿ ಮೈ ನೈಟ್ ಸೂಟ್ ಕಲರ್ ಇಸ್ ದಿ ಸೇಮ್. ಆ್ಯಂಡ್ ಮಾರ್ನಿಂಗ್ ನಾನು ಹಾಕೋ ನೈಟ್ ಡ್ರೆಸ್ ಕೂಡ ಹೊಸದು, ನನ್ನ ಸ್ಯಾರಿ ಕೂಡ ಹೊಸದು. ಅದನ್ನು ನನ್ನ ಸ್ಯಾರಿ ಸ್ಪೆಷಲ್ ಏನು ಗೊತ್ತಾಗೈತೆ, ನನ್ನ ಮಕ್ಕ
ನನಗೆ ಮುಂಬೈಯಿಂದ ತಂದುಕೊಟ್ಟಿದ್ದು ಸ್ಯಾರಿ. ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿ ಒಂದು ಸತಿನೂ ಹಾಕಿಲ್ಲ. ಐ ವಿಲ್ ವೇರ್ ಇಟ್ ಆನ್ ಟುಮಾರೋ. ಎಸ್, ಗುಡ್ ಮಾರ್ನಿಂಗ್ ಗೈಸ್. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ದೇವರು ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿರೋದು ಎಲ್ಲದೂ ಸಿಗಲಿ, ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿ ಖುಷಿ ಖುಷಿಯಾಗಿರಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಮೋಸ್ಟ್ ಫೇವ್ರೆಟ್ ಫೆಸ್ಟಿವಲ್ ವ್ಲಾಗ್. ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ಐ ಆಮ್ ಲಿಟ್ರಲಿ ಸೋ ಹ್ಯಾಪಿ ಆ್ಯಂಡ್ ಸೋ ಎಕ್ಸೈಟೆಡ್. ನೋಡಿದ್ರೇ ಗೊತ್ತಾಗ್ತೈತೆ ಅಂತ ಅನಿಸುತ್ತೆ. ಐ ಆಮ್ ಲಿಟ್ರಲಿ ಸೋ ಹ್ಯಾಪಿ. I will show you how will be my day and what and all the things I will do. I will show you. Hello guys, ಸ್ನಾನ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಬ್ರೇಕ್ಫಾಸ್ಟ್ ಈಸ್ ವೆಜಿಟೇಬಲ್ ಉಪ್ಮಾ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಸ್ನಾನಕ್ಕೆ ಹೋಗಿದ್ದೆ. ಅಮ್ಮ ಇವಾಗ ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕು. ಅಮ್ಮ ಹೇಳಿದ್ರು, ನೀನು ಸ್ನಾನ ಮಾಡ್ಕೊಂಡು ದೇವ್ರ ಮನೆಗೆ ಎಲ್ಲ ರೆಡಿ ಮಾಡ್ಕೊಂಡು ನಾನು ಒಬ್ಬಟ್ಟು ಸಾಂಬಾರು ಪಲ್ಯ ಏನಿದೆ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಅಮ್ಮ ಕುಕ್ಕಿಂಗ್ ಎಲ್ಲ ಅಮ್ಮ ಮಾಡ್ತಾರೆ ಇವಾಗ. ಒಬ್ಬಟ್ಟಿನ ಸಾಂಬಾರು ಪಲ್ಯ ರೈಸ್ ಅಮ್ಮ ಮಾಡ್ತಾರೆ. ನಾನು ದೇವ್ರ ಮನೆ ದೇವರಿಗೆಲ್ಲ ರೆಡಿ ಮಾಡಿಬಿಟ್ಟು ಬೇರೆ ಫೋಟೋಸ್ಗೆಲ್ಲ ನಾಮ ಎಲ್ಲ ಇಟ್ಟು ಹೂವು ಹಾಕಿ ಎಲ್ಲ ಅದು ರೆಡಿ ಮಾಡೋದು. ಆಮೇಲೆ ಎಡೆ ಕೊಡ್ತಾರೆ, ನಾನು ಇಡಬೇಕು ಅಷ್ಟೆ. ತೋರಿಸ್ತೀನಿ ಎಲ್ಲ ಆದಮೇಲೆ. ಗೈಸ್ ಫೈನಲಿ ಪೂಜೆ ಎಲ್ಲ ಮುಗೀತು. ಇವಾಗ ನಿಮಗೆ ನಮ್ಮನೆ ಮುದ್ದಾದ ಪುಟ್ಟ ಲಕ್ಷ್ಮೀನ ತೋರಿಸುವಂಥ ಟೈಮ್ ಇದು. ಐ ವಿಲ್ ಶೋ ಯು. ನನ್ನ ಪೂಜೆ ಮುಗೀತು. ಅಪ್ಪಾಜಿ ಮಾಡಿದ್ರು, ನಾನು ಪೂಜೆ ಮಾಡಿದೆ. ಪ್ರದೀಪ್ ಮಾಡ್ತಿದ್ದಾರೆ, ಅಮ್ಮ ಮಾಡ್ತಾರೆ ಇವಾಗ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನಿಜವಾಗ್ಲೂ ಆ ಇಮೋಷನ್ಸ್, ಹ್ಯಾಪಿನೆಸ್ನ ಹೇಳ್ಕೊಳೋಕ್ಕೆ ಆಗಲ್ಲ ಅನ್ಸುತ್ತೆ, ಅಷ್ಟು ಖುಷಿ ಆಗ್ತದೆ. ಐ ವಿಲ್ ಶೋ ಯು. ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತಂದರೆ ಅಷ್ಟೇ. ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೆ ದೇವ್ರದ್ದು ಪೂಜೆ ಆಗೋ ತನಕ. ಅದಾದಮೇಲೆ ನಾನು ರೆಡಿಯಾಗಿ ಅರ್ಶಿನ ಕುಂಕುಮ ಕೊಡೋದು ಯಾವುದೂ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಿಲ್ಲ. ಬಿಕಾಸ್ ನಾನು ಅಮ್ಮನ ಹತ್ರ ಸ್ಯಾರಿ ಪಿನ್ ಮಾಡಿಸ್ಕೊಬಂದಿದ್ದೆ. ಇಲ್ಲಿ ನಮ್ಮ ಮನೆ ಮುಂದೆ ಅಮ್ಮು ಅಂತ ಇದ್ದಾಳೆ, ಅವಳ ಹತ್ರ ಅವಳನ್ನ ಕರ್ಕೊಂಡು ನಾನು ಸ್ಯಾರಿ ಹಾಕ್ಸ್ಕೊಂಡೆ. ಅದು ಹಾಕ್ಸ್ಕೊಂಡು ನಾನು ರೆಡಿಯಾಗೋ ಅಷ್ಟರಲ್ಲಿ ಅರ್ಶಿನ ಕುಂಕುಮ ಕರಿಯೋಕ್ಕೆ ಬಂದರು. ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋಕೆ ಹೋದೆ. ಮತ್ತು ನಾನು ಅರ್ಶಿನ ಕುಂಕುಮ ಕರೆದೋಗಿದ್ರಲ್ಲ, ಸ್ವಲ್ಪ ಇಲ್ಲಿ ಮನೆ ಹತ್ರ ಇರೋರ ಮನೆಗೆ ನಂಗೆ ಗೊತ್ತಿರೋರ ಮನೆಗೆ ಅಷ್ಟೇ ನಾನು ಹೋಗಿದ್ದು. ಮಿಕ್ಕಿದ ಅಮ್ಮ ಹೋಗಿ ಬಂದರು. ಅವ್ರನ್ನ ಕರೆದು ಬರೋದು ಮತ್ತು ನಾನು ಹೋಗೋದು ಅದೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಾನು ಮರ್ತೇ ಹೋಗ್ಬಿಟ್ಟೆ ಆ ಬಿಸಿಯಲ್ಲಿ. ಎಲ್ಲರೂ ಆಮೇಲೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು. ಫೋಟೋಸ್ ಎಲ್ಲ ತೆಕ್ಕೊಂಡು ನಾವು ಆ ಇದರಲ್ಲಿ ನಾನು ರೆಡಿಯಾಗಿದ್ದ ಫೋಟೋಸ್ ಏನೂ ರೆಡಿಯಾಗಿದ್ದ ಟೈಮಲ್ಲಿ ವೀಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ. ರಿಯಲಿ ಸಾರಿ. ಬಟ್ ಆ ಫೋಟೋಸ್ ತೆಕ್ಕೊಂಡಿದ್ದೀನಲ್ಲ, ಫೋಟೋಸ್ನ ನಾನು ಹಾಕ್ತೀನಿ ಆಯಿತಾ. ಇದೇ ವೀಡಿಯೋಲಿ ನಾನು ಫೋಟೋಸ್ ಹಾಕ್ತೀನಿ ನೆಕ್ಸ್ಟು. ಏನೇನು ಯಾವ ಫೋಟೋಸ್ ತೆಕ್ಕೊಂಡಿದ್ವಿ, ನಾನು ಪ್ರದೀಪ್ ತೆಕ್ಕೊಂಡಿದ್ವಿ, ನಾನು ಸಿಂಗಲ್ ಫೋಟೋಸ್ ತೆಕ್ಕೊಂಡಿದ್ವಿ, ಎಲ್ಲ ಫೋಟೋಸ್ನ ನಾನು ಹಾಕ್ತೀನಿ. ನಾನು ಹೇಗೆ ರೆಡಿ ಆಗಿದ್ದೆ ಅನ್ನೋದನ್ನು ತೋರ್ಸೋಕ್ಕಾಗಿಲ್ಲಲ್ಲ, ಅಟ್ಲೀಸ್ಟ್ ನೀವು ಫೋಟೋಸಲ್ಲಾದರೂ ನೋಡ್ಕೋಬೋದು. ನಾನು ಹಾಕ್ತೀನಿ ಆ ಫೋಟೋಸ್ ಎಲ್ಲ. ಇವಾಗ ದೇವ್ರಿಗೆ ಹಾಲು ಸಕ್ಕರೆ ತುಪ್ಪ ಇಟ್ಬಿಟ್ಟು ಪೂಜೆ ಮಾಡಿದೆ. ಪೂಜೆ ಆಗಿದೆ. ಇವಾಗ ಏನಂತಂದರೆ ಪೂಜೆ ಮುಗಿಸ್ಕೊಂಡು ಎಲ್ಲ ಎತ್ತುತ್ತೀವಿ ಇವತ್ತು. ಇನ್ನೊಂದು ಏನು ಗೊತ್ತಾ, ಐ ಆಮ್ ಸೋ ಹ್ಯಾಪಿ. ಐ ಆಮ್ ಗೋಯಿಂಗ್ ಟು ಮೈ ಹೋಮ್. ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಅಮ್ಮ ಅರ್ಶಿನ ಕುಂಕುಮ ತೊಗೊಳಕ್ಕೆ ಅಂತ ನೆನೆನೇ ಕರ್ತಿದ್ರು. ಬಟ್ ಈ ಅಮ್ಮ ಇದ್ದವರು ನೆನೆ ಹೋದರೆ ಶುಕ್ರವಾರ ಇಲ್ಲಿಂದ ಹೋಗಿ ಉಳ್ಕೊಳ್ಳೋಂಗಿಲ್ಲ. ಟ್ಯೂಸ್ಡೇ ಅಲ್ಲಿಂದ ಬರೋಂಗಿಲ್ಲ.
ಆಯಿತಾ. ಅದಕ್ಕೆ ಹೋಗ್ಬಿಟ್ಟು ಬಂದುಬಿಡ್ಬೇಕಲ್ಲ ಅಂತ ಹೇಳ್ಬಿಟ್ಟು, ಹೆಂಗೂ ನಾಳೆ ಸ್ಯಾಟರ್ಡೆ ಅಲ್ವಾ, ತಿಂಡಿ ತಿನ್ಕೊಂಡು ಹೋಗ್ಬಿಟ್ಟು ಮಂಡೇ ಮಾರ್ನಿಂಗ್ ಬರೋರಂತೆ ಬಿಡಿ ಅಂತ ಅಂದರು. ಅದಕ್ಕೆ ಇವಾಗ ತಿಂಡಿ ತಿಂದ್ಕೊಂಡು ಹೋಗೋಣ. ಅಮ್ಮ ಇಲ್ಲೂ ಬಟ್ಟಿಂದೆಲ್ಲ ಇಟ್ಟು ಹೂರ್ಣ ಎಲ್ಲ ಸಪ್ರೇಟ್ ಎತ್ತಿಟ್ಟಿದ್ರು, ಮಾಡೋಣ ಅಂತ ಅಂದರು. ಬಟ್ ಅಲ್ಲಿ ನಮ್ಮಮ್ಮ ನಮಗೋಸ್ಕರ ನಮ್ಮ ಪ್ರದೀಪಿಗೆ ಇಷ್ಟ ಅಂತ ಹೇಳಿ ಕಾಯಿ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದಾರೆ. ಅವ್ರು ನಿನ್ನೆ ಎಲ್ಲ ಕಾಳು ಉಪ್ಪಿಟ್ಟು ಮಾಡ್ಕೊಂಡಿದ್ದಾರೆ. ಈಗ ನಮಗೋಸ್ಕರ ಕಾಯಿ ಉಪ್ಪಿಟ್ಟು ಮಾಡ್ತಿದ್ದಾರೆ. ಅಲ್ಲಿ ತಿನ್ನೋಕ್ಕಾಗಿಲ್ಲ ಅಂತಂದರೆ ಕರೆಕ್ಟಾಗಿ ಅವ್ರು ಬೇಜಾರು ಮಾಡ್ಕೋತಾರೆ ಅಂತ. ಇಲ್ಲಮ್ಮ ಇಲ್ಲೇನು ಬೇಡ, ಇಲ್ಲಿ ನಿನ್ನೆ ತಿಂದಿದ್ದೀವಲ್ಲ ಅಂತ ಹೇಳಿ ಇವತ್ತು ಅಲ್ಲೇ ತಿಂತೀವಿ. ರೊಟ್ಟಿ ತಿಂಡಿ ತಿನ್ಕೊಂಡು ಹೋಗ್ತೀವಿ. ಆ್ಯಂಡ್ ಶೋ ಋತುನೂ ಬಂದಿದ್ದಾನೆ ಗೈಸ್. ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಐ ವಿಲ್ ಕಂಟಿನ್ಯೂ ದ ವಿಡಿಯೋ. ಓಕೆ, ಹಲೋ ಗೈಸ್, ಐ ಗಾಟ್ ರೆಡಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ದೇವ್ರ ಎದ್ದು ಪೂಜೆ ಮಾಡಿಬಿಟ್ಟು ಎದ್ದಿಟ್ಟೆ. ಇವಾಗ ರೆಡಿ ಆಗಿಬಿಟ್ಟು ಅರ್ಶಿನ ಕುಂಕುಮ ಹೋಗಿ, ಪಾಪ ಅವ್ರಿನ್ನೂ ದೇವ್ರನ್ನ ಎತ್ತಿಲ್ಲ, ಬಿಕಾಸ್ ನಾನು ಬರಲಿ ಅಂತ ಹೇಳಿ ಪೂಜೆ ಮಾಡೋಕ್ಕೆ ಹೋಗಿ ಪೂಜೆ ಮಾಡಿ ನಮ್ಮ ಏನು ಸ್ಪೆಷಲ್ ಅಡುಗೆ ಮಾಡಿರ್ತಾರೆ ಊಟಕ್ಕೆ ಎಲ್ಲ ತೋರಿಸ್ತೀನಿ. ದೇವ್ರ ಮುಂದೆ ಇರೋದನ್ನು ಸ್ವಲ್ಪ ಎತ್ತಿಟ್ಟಿರ್ತಾರೆ ಅಫ್ಕೋರ್ಸ್, ಬಿಕಾಸ್ ಏನಾದರೂ ತಿಂಡಿ ಆ ಥರದ್ದು ಏನಾದರೂ ಇದ್ದರೆ ಎತ್ತಿಟ್ಟಿರ್ತಾರೆ. ನೋಡೋಣ ಏನೇನು ಇರುತ್ತೆ ಅನ್ನೋದನ್ನು ನೋಡಿ ತೋರಿಸ್ತೀನಿ. ಆ್ಯಂಡ್ ನಮ್ಮಮ್ಮ ನನಗೆ ಅರ್ಶಿನ ಕುಂಕುಮಕ್ಕೆ ಅಂತ ಯಾವ ಸ್ಯಾರಿ ಕೊಡ್ತಾರೆ ಅದನ್ನು ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಹೋಗೋಣ ಇವಾಗ ನಮ್ಮೂರಿಗೆ. ಇನ್ನೊಂದು ಏನು ಗೊತ್ತಾ, ಇನ್ನೊಂದು ರಕ್ಷಾಬಂಧನ ಬಂತಲ್ಲ ಗೈಸ್, ಇನ್ನೇನು 1 or 2 days ನಿಯರಲ್ಲಿ ರಕ್ಷಾಬಂಧನ ಇದೆಯಲ್ಲ. ಇವಾಗ ನಾಡಿದ್ದು ಅಚಾನದ್ದು ಯಾವಾಗೂ ಇದೆ ಅಲ್ಲ, ರಕ್ಷಾಬಂಧನಕ್ಕೆ ಅಂತ ಹೇಳ್ಬಿಟ್ಟು ನಾನಿವಾಗ ರಾಖಿ ಸ್ವೀಟ್ಸ್ ಎಲ್ಲ ತೊಗೊಂಡೋಗ್ತೀನಿ. ತೊಗೊಂಡೋಗ್ಬಿಟ್ಟು ರಾಖಿ ಕಟ್ಟಿ ರಾಖಿ ಕಟ್ತೀನಿ. ಬಿಕಾಸ್ ಐ ಡೋಂಟ್ ನೋ, ಈ ಬ್ಲಾಗ್ ಮೇ ಬಿ ಅರ್ಶಿನ ಕುಂಕುಮ ತೊಗೊಳ್ಳೋ ತನಕ ಎಂಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಇದು ಮೊನ್ನೆ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಅದರಿಂದ ಎಂಡ್ ಮಾಡಿಬಿಡ್ತೀನಿ. ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಸ್ಯಾರಿ ತೋರಿಸ್ತೀನಿ ನಿಮಗೆ. ನಮ್ಮಮ್ಮ ಯಾವ ಸ್ಯಾರಿ ಕೊಡಿಸಿದ್ದಾರೆ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ ಆ ಸ್ಯಾರಿ ತೋರಿಸ್ತೀನಿ. ದೇವ್ರಿಗೆ ಉಡ್ಸಿದ ಸ್ಯಾರಿ ಒಂದು ತೋರಿಸಿದ್ದೆ ಅಲ್ವಾ, ಈ ಸ್ಯಾರಿನೂ ಒಂದು ತೋರಿಸ್ತೀನಿ. ಅಲ್ಲಿಗೆ ಎಂಡ್ ಮಾಡಿ ರಕ್ಷಾಬಂಧನ ವ್ಲಾಗ್ ವಿಲ್ ಬಿ ದಿ ನೆಕ್ಸ್ಟ್ ವ್ಲಾಗ್. ರಕ್ಷಾಬಂಧನ ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ದಟ್ಸ್ ಆಲ್ ಗೈಸ್. ಋತುನೂ ಬಂದಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಗೊತ್ತಾ, ನನಗೆ ನಾವು 3 ಜನ ಸೇರ್ಕೊಂಡಿರೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಐ ಆಮ್ ಗೋಯಿಂಗ್, ಲೆಟ್ಸ್ ಗೋ ಗೈಸ್. ನಾವು ವಿ ಆರ್ ಗೋಯಿಂಗ್ ಟು ಅವರ್ ಹೋಮ್. ಇವಾಗ ನಂದಿನಿಯಲ್ಲಿ ಕಾಜು ಕಟ್ಲಿ ತೊಗೊಬರೋಣ ಅಂತ ಹೋಗ್ತಿದ್ವಿ. ಬಿಕಾಸ್ ಬೇಕ್ರಿಯಲ್ಲಿ ಇಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತ. ಲೆಟ್ಸಿ ಸಿಗುತ್ತಾ ಅಂತ ಗೈಸ್. ತೊಗೊಂಡಿದ್ದಾಯಿತು. ಇವಾಗ ರಾಖಿ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಡಿಫ್ರೆಂಟ್ ಇದ್ರು ಓಕೆ. ಗೈಸ್ ಇವಾಗ ರಾಖಿ ತೊಗೊಂಡಿದ್ದಾಯಿತು. ನನಗೆ 3, ಅನನ್ಯಂಗೆ 3. ಅಲ್ಲಿ ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಬಂದ್ವಿ ಗೈಸ್ ಮನೆಗೆ. ಅವ್ವ ಇಲ್ಲೇ ಕೂತೈತಿ. ಹ್ಞೂ ಬಂದೆ. ಬರ್ತಾವ್ರ ಅಲ್ಲಿ ಹಿಂದೆ ಬೈಕ್ ನಿಲ್ಲಿಸ್ತಾರೆ. ನೋಡಿ ಗೈಸ್ ಮನೆ ಪುಟ್ಟ ಲಕ್ಷ್ಮಿನ ಸೋ ಪ್ರಿಟಿ ಎಲ್ಲ ಎತ್ಕೊಬಿಟ್ಟಿದ್ದಾರೆ ಸ್ವೀಟ್ ಎಲ್ಲ. ಇಲ್ಲೋಡಿ ಗೈಸ್, ಇಲ್ಲಿ ಇಟ್ಟು ತರಲೆ ಅಂದರೆ ತರಲೆ. ಪೇಷಂಟ್ ನಂಬರ್ 1. ಹೇಳು ಅದೇನು. ಹೇಳು, ಅವಳನ್ನು ತೋರಿಸ್ತೀನಿ ಹೇಳು. ಹೋಗು ಶರ್ಟ್ ಚೇಂಜ್ ಮಾಡ್ಕೊಂಬೋಗು. ಶರ್ಟ್ ಚೇಂಜ್ ಮಾಡ್ಬೇಕಂತ ಗೈಸನು. ಇಲ್ಲೋಡಿ ಗೈಸ್, ಇಲ್ಲಿ ಇಟ್ಟು ತರಲೆ ಅಂದರೆ ತರಲೆ. ಪೇಷಂಟ್ ನಂಬರ್ 1. ಹೇಳು ಅದೇನು. ಹೇಳು, ಅವಳನ್ನು ತೋರಿಸ್ತೀನಿ ಹೇಳು. ಹೋಗು ಶರ್ಟ್ ಚೇಂಜ್ ಮಾಡ್ಕೊಂಬೋಗು. ಶರ್ಟ್ ಚೇಂಜ್ ಮಾಡ್ಬೇಕಂತ ಗೈಸನು. ಇವನೊಂದು ತೋರಿಸ್ಬಾರ್ದಂತೆ. ಏನೋ ನೋಡಿ ಗೈಸಲ್ಲಿ. ಇಲ್ಲೋರಿ ಗೈಸ್, ಇವರು ನನ್ನ ಫೋನ್ ಆಫ್ ಮಾಡ್ಲಿ ಅಂತ ಈಚೆಗೆ ಬರ್ತಾ ಇಲ್ಲ. ಎಲ್ಲ ಊದ್ಕೋತಾರೆ ನನ್ನ ಕ್ಯಾಮ್ರಾ ಮುಂದೆ. ಊದ್ಕೊಳ್ಳೋದು ನೋಡಿ ಗೈಸ್. ಒಳ್ಳೆ ಲಕ್ಷ್ಮಿನಾ ಸೋ ಪ್ರೀತಿ. ಅನನ್ಯ ಮಾಡಿರೋದು ಇದು.
ಏನು ನೀನೇನ್ ಮಾಡಿರೋದು? ಇವನಂತ ಗೈಸ್ ಮಾಡಿರೋದು ನೋಡಿ ಗೈಸ್. ನಮಗೋಸ್ಕರ ಕಾಯಿ ಉಪ್ಪಿಟ್ಟು ಪ್ರಿಪ್ರೇಷನ್ಸ್ ನಡೀತಿದೆ, ತೋರಿಸ್ತೀನಿ. ಇಲ್ಲಿ ಇವರು ಚೇಂಜ್ ಆಗಿರೋರ್ನ ನೋಡಿ ಗೈಸ್. ಇಲ್ಲಿ ಕೇಳ್ತಿರಲ್ಲ, ಯಾರ್ಯಾರು ಕೇಳ್ತೀರ ಕಣ್ ತುಂಬಾ ನೋಡ್ಕೊಂಡ್ಬಿಡ್ರಪ್ಪ. ಪೇಷಂಟ್ ಆಗಿದ್ದಾರೆ, ಯಾವಾಗ್ಲೂ ಪೇಷಂಟ್ ಆಯ್ತಾರೆ ಇವರು. ವಿಚಾರಿಸ್ಕೊಳ್ಳಿ, ಬೇಗ ಹುಷಾರ, ಗೆಟ್ ವೆಲ್ ಸೂನ್ ಅಂತ ಕಮೆಂಟ್ ಹಾಕಿ. ಹೌದಾ? ಇವರು ಓಕೆ, ಕೈ ತೋರಿ. ನೀವೇ ಊಟ ಮಾಡ್ತೀರಾ? ಹಿಂಗೆಲ್ಲ ಸುಳ್ಳು ಹೇಳ್ಬೇಡಿ ನೀವು. ಟಿವಿಗೆ ಸೇರಿಸ್ಬೇಕು, ನಿನ್ನ ಅವಳನ್ನ ಟಿವಿಗೆ ಸೇರಿಸ್ಬೇಕು, ನಿನ್ನ ಆರ್ಕೆಸ್ಟ್ರಿಗೆ ಸೇರಿಸ್ಬೇಕು. ನೀನಲ್ಲಿ ಸುಮ್ಮನೆ ಇರಲ್ಲ, ಕೈ ಹಂಗ್ ಲಿಟ್ಟವನಲ್ಲ, ಆ ಕೈಯಲ್ಲಿ ತಗ್ತದ್ ಜಿಂಟದು. ತರ್ಲೆ ಒಂದ್ ಕೈ ಸೂಜಿ ಹಾಕ್ಸ್ಕೊಂಡವನೆ. ಮರ್ಯಾದೆ ಆಯ್ತು ಯಾರೊಬ್ರದು. ಅಲ್ಲಿ ಸುಮ್ಮನೆ ಇರಲ್ಲ, ಕೈ ಹಂಗ್ ಲಿಟ್ಟವನಲ್ಲ, ಆ ಕೈಯಲ್ಲಿ ತಗ್ತದ್ ಜಿಂಟದು. ತರ್ಲೆ ಒಂದ್ ಕೈ ಸೂಜಿ ಹಾಕ್ಸ್ಕೊಂಡವನೆ. ಮರ್ಯಾದೆ ಆಯ್ತು ಯಾರೊಬ್ರದು. ಓಡ್ತವನೆ, ಕೈ ಮುಚ್ಕತಾನೆ. ಕೈ ಮುಚ್ಕೊಂಡು ಓಡಾಡ ನೋಡಿ ಗೈಸ್. ಹಿಂಗೆ ಆಡೋದು, ನನ್ ವ್ಲಾಗ್ ಮಾಡ್ಬೇಕಾರಲ್ಲ ಹಿಂಗೆ ಆಡೋದು ಇವನು. ನಾನು ಹೆಂಗ್ ತೆಗಿಯಾನ ಇವನು ನೋಡಿ. ಅಲ್ಲಿ ಹುಟ್ಟು ತರ್ಲೆ ಅಂದ್ರೆ ತರ್ಲೆ. ಯಪ್ಪ ದೇವ್ರು. ನಮ್ಮಮ್ಮ ನೋಟೆಲ್ಲ ಎತ್ತಿಟ್ಬಿಟ್ಟೈತೆ. This is my saree, ವರಮಹಾಲಕ್ಷ್ಮಿ ಸಾರಿ ಗೈಸ್. ಇದು ಹತ್ರ ಬನ್ನಿ, ಸ್ವಲ್ಪ ಕ್ಲೋಸ್ ಅಪ್. ಬಿಹೈಂಡ್ ದಿ ಕ್ಯಾಮ್ರಾ ಯಾರಿರೋದು ಗೊತ್ತಾ ಗೈಸ್? ಋತ್ವಿತ್ವಿ ಜಿಪಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು. ಬಾರೋ ಮುಂದಕ್ಕೆ, ನನ್ ಸಾರಿ ತೋರ್ಸು, ಕಾಣಿಸ್ತದೆ ಚೆನ್ನಾಗಿ. ಅಂಡ್ ದಟ್ಸ್ ಆಲ್ ಫಾರ್ ದಿ ಡೇ ಗೈಸ್. ಇವತ್ತಿನ ವ್ಲಾಗ್ನ ನನ್ನ ಪುಟ್ಟ ಲಕ್ಷ್ಮಿ ಜೊತೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐ ನೋ ಇಟ್ಸ್ ಅ ಬಿಲೇಟೆಡ್ ವಿಶಸ್, ಬಟ್ ಇಟ್ಸ್ ಓಕೆ. And thank you for watching. Please do like, share, comment and subscribe.